ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, PUC ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಆಗಿರೋಂಥ ಅಭ್ಯರ್ಥಿಗಳು ನರ್ಸಿಂಗ್ ಕೋರ್ಸ್, GNM ನರ್ಸಿಂಗ್ ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ಅದಕ್ಕೆ ಸಂಬಂಧಿಸಿದಂತೆ ಆಫಿಷಿಯಲಿ ಏನೆಲ್ಲ ಅಪ್ಡೇಟ್ಗಳನ್ನು ಬರ್ತವೆ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಮುಂದೆ ಬರುವಂತಹ ಎಲ್ಲ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ಗಳಿಗೆ ಸಂಬಂಧಿತ ಎಲ್ಲ ಒಂದು ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ನಾ ಹಾಕಿರುವಂಥ ವಿಡಿಯೋಗಳು ನಿಮಗೆ ಬೇಗ ಬಂದು ರೀಚ್ ಆಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಬರುತ್ತೆ. ಓಕೆನಾ. ಈ ವಿಡಿಯೋದಲ್ಲಿ ಏನು ಇಂಪಾರ್ಟೆಂಟ್ ಮಾಹಿತಿ ಅಂತಂದರೆ ಇವತ್ತು ಅಪ್ಡೇಟ್ ಮಾಡಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು. ಯಾರೆಲ್ಲ ಅಭ್ಯರ್ಥಿಗಳು ಈಗ ಏನೋ ನೀವು ಆನ್ಲೈನ್ ಅಪ್ಲಿಕೇಶನ್ ಕಾಯ್ತಾ ಇದ್ದೀರಿ, ಗೌರ್ಮೆಂಟ್ ಸೀಟ್ಗಳಿಗೆ ಕಾಯ್ತಾ ಇದ್ದೀರಿ, ಅದಕ್ಕೆ ಸಂಬಂಧಿಸಿದಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಅಫಿಷಿಯಲಿ ಮಾಡಿರುವಂಥದ್ದು, ಅದನ್ನು ನಿಮ್ಮ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ಮತ್ತು ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಅಭ್ಯರ್ಥಿಗಳು, ಇದು ಇವತ್ತು ಬಂದಿರುವಂಥ ಒಂದು ನೋಟಿಫಿಕೇಷನ್. ಇದು ಏನಪ್ಪ ಅಂತಂದರೆ ನಮ್ಮ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ನೋಟಿಫಿಕೇಷನ್ 2ನೇ ತಾರೀಕು ಆರ್ಡರ್ ಮಾಡಿರುವಂಥದ್ದು. ಏನೆಂದರೆ ಇದೊಂದು ಕ್ಯಾಲೆಂಡರ್ ಇವೆಂಟ್. ಕ್ಯಾಲೆಂಡರ್ ಅಂದರೆ 2025ನೇ ಸಾಲಿನ ಒಂದು ಕ್ಯಾಲೆಂಡರ್. ಇದ್ರ ತಕ್ಕಂತೆ ಏನಾಗುತ್ತೆ ಅಂತಂದರೆ ಮುಂದಿನ ಒಂದು 2025ರಲ್ಲಿ ಏನೆಲ್ಲ ಅಡ್ಮಿಷನ್ ಪ್ರಕ್ರಿಯೆ ಇರ್ಬೋದು, ಎಕ್ಸಾಮು ಎಲ್ಲನೂ ಕೂಡ ಮಾಹಿತಿ ಇದರಲ್ಲಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ. ಸೊ 2ನೇ ಪಾಯಿಂಟಲ್ಲಿ ನಾವು ಕೊಟ್ಟಿರುವಂಥದ್ದು ಇನ್ವೈಟಿಂಗ್ ಅಪ್ಲಿಕೇಶನ್ಸ್. ಇದು ತುಂಬ ಇಂಪಾರ್ಟೆಂಟು. ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ 2025-26 ಫಸ್ಟ್ ಇಯರ್ GNM ಕೋರ್ಸಸ್ ವೆರಿಫಿಕೇಷನ್ ಆನ್ಲೈನ್ ಅಪ್ಲೈಡ್ GNM ಕೌನ್ಸಿಲಿಂಗ್ ಅಪ್ಲಿಕೇಶನ್ಸ್. ಜೂನ್ ಅಥವಾ ಜುಲೈ ಮಂತ್, ಅಂದರೆ ಈ ಮಂತು ಅಥವಾ ಮುಂದಿನ ಮಂತಲ್ಲಿ ಇದೇ ತಿಂಗಳಿಂದ ಆರಂಭವಾಗುತ್ತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಿಮ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಿಡ್ತೀವಿ, ಅಪ್ಲಿಕೇಶನ್ಗಳನ್ನು ಇನ್ವೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ಆಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಆಫಿಷಿಯಲಿ ಏನಪ್ಪ ಅಂತಂದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಏನಂದರೆ ಅಪ್ಲಿಕೇಶನ್ಗಳು ಯಾವಾಗ ನಿಮಗೆ ಬಿಡ್ತಾರೆ ಅಂಥೇಳಿ ಜೂನ್ ಅಥವಾ ಜುಲೈ ಮಂತ್, ಅಂದರೆ ಈ ಮಂತು ಅಥವಾ ಮುಂದಿನ ಮಂತಲ್ಲಿ ಒಳಗಡೆ ಬರುತ್ತೆ. ಆಮೇಲೆ ಕೌನ್ಸಿಲಿಂಗ್ ಆರಂಭವಾಗೋದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಅಂದರೆ ಜೂನ್ ಮತ್ತು ಜುಲೈ ಮಂತಲ್ಲಿ ಅಪ್ಲಿಕೇಶನ್ನು ಹಾಕ್ತಾರೆ, ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಕೌನ್ಸಿಲಿಂಗ್ ಆರಂಭವಾಗುತ್ತೆ ಅಂತ ಇವರು ಹೇಳ್ತಾ ಇರುವಂಥದ್ದು. ಇದರ ಪ್ರಕಾರ ಏನಂತಂದರೆ ನಿಮ್ಮಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ದಿನ ವೇಟ್ ಮಾಡ್ತಾ ಇದ್ರಿ, ಸೊ ನಿಮಗೆ ಗ್ಯಾರಂಟಿ ಕನ್ಫರ್ಮೇಷನ್ಸ್ GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಬಂದಾಗಿದೆ. ಈ ತಿಂಗಳ ಕೊನೆಯ ವಾರ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರ ಅಥವಾ ಇದೇ ತಿಂಗಳು ಬರುತ್ತೆ ಆಲ್ಮೋಸ್ಟ್. ಯಾಕಂದರೆ ಹೋದ ವರ್ಷವೂ ಕೂಡ ಇದೇ ತಿಂಗಳಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದರು. 15 ತಾರೀಕಿಗೆ ಹಿಂಗೆ ಅಪ್ಲಿಕೇಶನ್ಗಳನ್ನು ಬಿಟ್ಟಿದ್ದರು. ಸೊ ಈ ತಿಂಗಳು ಕೂಡ ನಿಮಗೆ ಏನಾಗ್ಬೋದು, 15 ತಾರೀಕು ಅಥವಾ 15 ತಾರೀಕಿನ ನಂತರ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ಬೋದು. ಬಿ ರೆಡಿ. ಓಕೆನಾ. ಏನೆಲ್ಲ ಡೌಟ್ ಇದ್ದರೂ ಕೂಡ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮಗೆ ಲೈವಲ್ಲಿ ಬಂದಾಗ ನಾನು ಅದನ್ನು ಕ್ಲಿಯರಿಫೈ ಮಾಡ್ತೇನೆ.